ನಮಸ್ಕಾರಗಳು ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಪ್ರಾಪರ್ಟಿ ಓನರ್ಸ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಖಾತಾ ಪಡೆಯಬೇಕಿರುವವರು ಆಧಾರ್ ಹೊಂದಿಲ್ಲದಿದ್ದರೆ ಅಂಥವರು ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಹೋಗಿ ಈ ಖಾತಾ ಪಡೆಯಬಹುದು. ಅದು ಹೇಗೆ ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಈ ಖಾತಾ ಪಡೆಯಬೇಕಿರುವವರು ಆಧಾರ್ ಹೊಂದಿಲ್ಲದಿದ್ದರೆ ಅಂತಹವರು ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಹೋಗಿ ಕೆಳಗಿನ ದಾಖಲಾತಿ ನೀಡುವ ಮೂಲಕ ಈ ಖಾತಾ ಪಡೆಯಬಹುದು. ಯಾವ ದಾಖಲೆಗಳು? ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಅಥವಾ ಮತದಾರರ ಗುರುತಿನ ಚೀಟಿ. ಇದು ಪ್ರಸ್ತುತ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ಈ ಖಾತಾವನ್ನು ಪಡೆಯಲು ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಈ ಖಾತಾ ಪಡೆಯಲು ಇತರೆ ದಾಖಲೆಗಳು ಯಾವುದು? ನೋಂದಾಯಿತ ಪ್ರಮಾಣಪತ್ರ ಸಂಖ್ಯೆ. 2. ಆಸ್ತಿ ತೆರಿಗೆ ಎಸ್ಎಎಸ್ ಸಂಖ್ಯೆ. 3. ಬೆಸ್ಕಾಂ 10 ಅಂಕಿನ ಖಾತೆ ಸಂಖ್ಯೆ. ಖಾಲಿ ಪ್ಲಾಟ್ಗಳಿಗೆ ಐಚ್ಛಿಕ. ಇಂಥ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.